ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಎನ್ ರಾಜು, ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಬಿ ಎನ್ ರಾಜು. ಇದು ಕನಕ ಮಂಟಪ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಹಾಕಿದ್ದಾರೆ. ಜುಲೈ 5ರಂದು ನಾಳೆ ಭಾನುವಾರ ಬೆಳಿಗ್ಗೆ 10:30ರಿಂದ ಸಂಜೆವರೆಗೂ ಕೂಡ ಅನೇಕ ಪೆನ್ಷನ್ಗಳು ಏನು ನಿಂತಿದೆ, ಸುಮಾರು 13,000 ಪೆನ್ಷನ್ಗಳು ನಿಂತಿದೆ. ಈ ಬಗ್ಗೆ ನಾವು ಜೂನ್ 20ರಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಹೋರಾಟವನ್ನು ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ ಮನವಿ ಅರ್ಪಿಸಲಾಗಿತ್ತು. ಇದೀಗ ಭದ್ರಾವತಿಯ ಶಾಸಕರಾದ ಬಿ ಕೆ ಸಂಗಮೇಶ್ವರರವರು ನಾಳೆ ಜುಲೈ 5ರಂದು ಕನಕ ಮಂಟಪ ಮೈದಾನದಲ್ಲಿ ಬೃಹತ್ ವೇದಿಕೆಯಲ್ಲಿ ಪೆನ್ಷನ್ಗಳು ನಿಂತಿರುವ ವಿಚಾರದಲ್ಲಿ ವಿವಿಧ ಅಧಿಕಾರಿಗಳನ್ನ ಕರೆಸಿ ತನಿಖೆ ಮಾಡಲಿದ್ದಾರೆ. ದಯಮಾಡಿ ಭದ್ರಾವತಿಯ ಪೆನ್ಷನ್ ನಿಂತಹ ಫಲಾನುಭವಿಗಳು ಎಲ್ಲರೂ ಕೂಡ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಕನಕ ಮಂಟಪಕ್ಕೆ ಆಗಮಿಸಿ ಇಲ್ಲಿನ ಅಧಿಕಾರಿಗಳಲ್ಲಿ ಪರಿಶೀಲನೆ ಮಾಡಿ ಕೆಲವು ತುರ್ತಾಗಿ ಅವು ಪೆನ್ಷನ್ನ ಓಪನ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಮಾನ್ಯ ಶಾಸಕರು ಮತ್ತು ನಗರಸಭೆಯ ಆಯುಕ್ತರು, ಅಧಿಕಾರಿಗಳು, ತಾಲೂಕು ಕಚೇರಿಯ ತಹಶೀಲ್ದಾರರು, ಅಧಿಕಾರಿಗಳು ನಾಳೆ ಸ್ವಲ್ಪ ತಾಳ್ಮೆಯಿಂದ, ಜವಾಬ್ದಾರಿಯಿಂದ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರ ಮೂಲಕ ಪೆನ್ಷನ್ಗಳು ನಿಂತಿರ್ತಕ್ಕಂಥ ಫಲಾನುಭವಿಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಜೊತೆಲಿ ನಾವು ಅನೇಕ ವಿಭಾಗಗಳನ್ನ ಮಾಡಿದ್ದಾರೆ. ಜನರು ಕೂಡ, ಫಲಾನುಭವಿಗಳು ಎಲ್ಲ ದಾಖಲೆಗಳನ್ನ ಜೆರಾಕ್ಸನ್ನು ತರೋದ್ರ ಮೂಲಕ ನಾಳೆ ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಸಾಧ್ಯವಾದಷ್ಟು ಪರಿಶೀಲನೆಗೆ ಅವಕಾಶ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ, ಜೊತೆಯಲ್ಲಿ ಮಾನ್ಯ ಶಾಸಕರು ಮತ್ತು ಸರ್ಕಾರಕ್ಕೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಕನಕ ಮಂಟಪದಲ್ಲಿ ಒಂದು ಶೌಚಾಲಯ ಇದೆ. ಅದು 1 ವರ್ಷದಿಂದ ನಾವು ಅಲ್ಲಿ ಶೌಚಾಲಯ ಕೆಟ್ಟು ಬೀಗ ಹಾಕಿದೆ ಅಂತ ಹೇಳ್ತಾನೆ ಬಂದೆ. ಅಂದರೆ ನಾಳೆ ಸಾವಿರಾರು ಜನ ಇಲ್ಲಿ ಬರಲಿದ್ದಾರೆ ಮತ್ತು ಮಹಿಳೆಯರು ಹೆಚ್ಚಾಗಿ ಬರೋದ್ರಿಂದ ಕನಕ ಮಂಟಪದ ಶೌಚಾಲಯ ನಾಳೆ ಆದ್ರೂ ತಕ್ಷಣ ಸರಿಪಡಿಸಿ ಅದನ್ನು ದುರಸ್ತಿ ಮಾಡಬೇಕು ಅಂತೇಳಿ ನಗರಸಭೆ ಆಯುಕ್ತರಿಗೂ ಮತ್ತು ಶಾಸಕರು ಒತ್ತಾಯ ಮಾಡ್ತೇನೆ. ನಾಳೆ ನಡೀತಕ್ಕಂಥ ಈ ಪೆನ್ಷನ್ ಕಾರ್ಯಕ್ರಮಗಳಲ್ಲಿ ಯಾವುದೇ ರಾಜಕಾರಣ ಇಲ್ಲದೇ, ರಾಜಕಾರಣಕ್ಕೆ ಅವಕಾಶ ಹೆಚ್ಚು ಕೊಡೋದು ಬೇಡ. ದಯಮಾಡಿ ಶಾಸಕರೇ, ನೀವು ಏಕಾಏಕಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಪೆನ್ಷನ್ ಸಮಸ್ಯೆಗಳ ಬಗ್ಗೆನೇ ಹೆಚ್ಚು ಇರಲಿ. ಯಾವುದೇ ಭಾಷಣ ಆಗಲಿ, ಯಾವುದೇ ಇನ್ನೊಂದು ವಿಚಾರಗಳಾಗಲಿ ಬೇಡ. ಸಾವಿರಾರು ಜನರ ಸಮಸ್ಯೆಗಳಿರೋದ್ರಿಂದ ಬೆಳಿಗ್ಗೆಯಿಂದನೇ ಎಲ್ಲ ಪರಿಶೀಲನೆ ಆಗಲಿ ಅಂತೇಳಿ ನಾನು ಒತ್ತಾಯ ಮಾಡ್ತಾ, ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಮಾನ್ಯ ಶಾಸಕರಾದ ಬಿ ಕೆ ಸಂಗಮೇಶ್ವರವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಎನ್ ರಾಜು, ಮಾನವ ಹಕ್ಕುಗಳ ಹೋರಾಟ ಸಮಿತಿ, ಭದ್ರಾವತಿ.